ಹಾಯ್ ವೀಕ್ಷಕರೇ, ಎಲ್ಲರಿಗೂ ಲಂಚ್ ಬಾಕ್ಸ್ ಸಾಗ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಚಪಾತಿ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೇನಿದು ನೂಡಲ್ಸು ಚಪಾತಿನಲ್ಲಿ ಮಾಡೋದು ಅಂದರೆ, ನೀವು ರಾತ್ರಿ ಏನಾದರೂ ಚಪಾತಿ ಜಾಸ್ತಿ ಮಾಡಿಟ್ಟಿರ್ತೀರ ಅಂದರೆ ಅದನ್ನು ಬೆಳಗ್ಗೆ ಈ ಥರ ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ನೂಡಲ್ಸ್ ಥರ ಆಗುತ್ತೆ. ನೋಡಿ, ಈ ಥರ ಎಳೆ ಎಳೆಯಾಗಿ ನೂಡಲ್ಸ್ ಥರ ಆಗುತ್ತೆ. ಅದಕ್ಕೆ ಬೇಕಾದಷ್ಟು ತರಕಾರಿ, ಕಲರ್ ತರಕಾರಿ ಎಲ್ಲ ಹಾಕಿ ನಾನಿಲ್ಲಿ ಕ್ಯಾಬೇಜು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಏನೇನು ತರಕಾರಿ ಇರುತ್ತೋ ಎಲ್ಲ ನೂಡಲ್ಸ್ಗೆ ಯಾವ್ಯಾವ್ದು ಹೊಂದುತ್ತೆ ಅದನ್ನೆಲ್ಲ ಹಾಕ್ಬೋದು. ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಆ ಬೆಳ್ಳುಳ್ಳಿಗೆ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಸಾಟೆ ಮಾಡಿ, ಸ್ವಲ್ಪ ಅದೊಂದು ಕಂದು ಬಣ್ಣ ಬರೋಷ್ಟೊತ್ತಿಗೆ ನಿಮಗೆ ರೆಡಿಯಾಗಿರುತ್ತೆ ಈರುಳ್ಳಿ. ಆಮೇಲೆ ಒಂದೇ ತರಕಾರಿ ಹಾಕ್ತಾ ಬನ್ನಿ. ಇವಾಗ ನಾನು ಕೋಸು ಹಾಕಿದ್ದೀನಿ. ಈ ನೂಡಲ್ಸು, ಫ್ರೈಡ್ ರೈಸು ಅದಕ್ಕೆಲ್ಲ ನಾವು ಕೋಸು ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ನೂಡಲ್ಸು ಮತ್ತು ಇದು ಫ್ರೈಡ್ ರೈಸ್ ತಿಂದಂಗೆ ಆಗದೆ ಕೋಸಿದ್ರೆ ಅದರಲ್ಲಿ. ಕೋಸು ಅಷ್ಟೊಂದಿತ್ತಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಅದು ನೀರಿನ ಅಂಶ ಎಲ್ಲ ಹೀರ್ಕೊಂಡು ಅರ್ಧ ಆಗೋಗ್ಬಿಡುತ್ತೆ ಅದು. ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಒಂಚೂರು ಆಮೇಲೆ ಹಾಕಿದ್ರೂ ನಡೆಯುತ್ತೆ, ಅದು ಕುರುಕುರು ಅಂತ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ನೆಕ್ಸ್ಟ್ ತರಕಾರಿ ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ನಿಮಗೆ ಆಯಿಲ್ ಇದು ಜಾಸ್ತಿ ಅಂತ ಅನ್ನಿಸ್ಬೋದು, ನಿಮಗೆ ಜಾಸ್ತಿ ಅನಿಸಿದ್ರೆ ನೀವು ಕಡಿಮೆ ಹಾಕ್ಕೊಳ್ಬೋದು. ನಾನು ಟೊಮ್ಯಾಟೊ, ಕ್ಯಾರೆಟ್ನು ನೂಡಲ್ ಥರನೇ ನಾನು ತುರ್ಕೊಂಡಿರೋದ್ರಿಂದ ಅದು ಒಂಥರ ಮಾಡೋವಾಗಲೇ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನಾವು ಕಟ್ ಮಾಡಿ ಹಾಕಿದ್ರೆ ಬಾಯಿ ಸಿಗುತ್ತೆ ಮಕ್ಕಳಿಗೆ, ಚೆನ್ನಾಗಿ ಅದು ಬೇಯಲಿಲ್ಲ ಅಂದರೆ. ಬೇರೆ ತರಕಾರಿನೆಲ್ಲ ನಾನು ಒಂದು 80% ಅಷ್ಟು ಮಾತ್ರ ನಾನು ಬೇಯಿಸ್ಕೊಳ್ತೀನಲ್ವ, ಅದಕ್ಕೋಸ್ಕರ ಕ್ಯಾರೆಟ್ನ ನಾನು ಈ ಥರ ನೂಡಲ್ಸ್ ಥರ ತುರ್ಕೊಂಡಿದ್ದೀನಿ. ಈಗ ಸಾಲ್ಟ್ ಹಾಕಿದ್ದೀನಿ ನಾನಿಲ್ಲಿ. ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಸಾಲ್ಟ್ ಹಾಕಿದ ತಕ್ಷಣ ಏನಾಗುತ್ತೆ ಗೊತ್ತಾ, ತರಕಾರಿಲಿರೋ ನೀರೆಲ್ಲ ಬಿಟ್ಬಿಡುತ್ತೆ. ಸೊ ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ತರಕಾರಿ ಬೇಯಿಸಿ ನೀವು ಆಮೇಲೆ ಮುಂದುವರಿಬೇಕು. ಇಲ್ಲಿ ನಾನು ಮಸಾಲೆಗೋಸ್ಕರ ಏನು ಹಾಕಿದ್ದೀನಿ, ಹಾಕಾ ನೂಡಲ್ಸ್, ಚಿಂಗ್ಸ್ ಅವ್ರದ್ದು ಹಾಕಾ ನೂಡಲ್ಸು. ಇದು ರೆಡಿಮೇಡ್ ಮಸಾಲೆ, ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ. ಇದನ್ನು ಹಾಕಿ ತರಕಾರಿ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಹೀರಿಕೊಂಡು ಅದರ ರುಚಿಯೆಲ್ಲ ತರಕಾರಿಗೆ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಕೈ ಆಡಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು, ಆಯಿತಾ. ಸೊ ಅಲ್ಲಿ ನೀರು ನಾನು ಹೇಳಿದ್ನಲ್ಲ, ಸಾಲ್ಟ್ ಹಾಕಿದಾಗ ನೀರು ಬಿಟ್ಟಿರುತ್ತೆ ಅಂತ, ಆ ನೀರೆಲ್ಲ ಹೋಗುವವರೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿನ. ಇದಿಷ್ಟು ಆದಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೂಡಲ್ಸ್ ಅಂದಮೇಲೆ ಸೋಯಾ ಸಾಸ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಇದೆಲ್ಲ ಹಾಕಿದ್ರೇ ನಮಗೆ ನೂಡಲ್ಸ್ ಟೇಸ್ಟ್ ಬರೋದು. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ ಅಷ್ಟೇ. ಮತ್ತು ಇಲ್ಲಿ ನಾನು 4 ಚಪಾತಿ ತೊಗೊಂಡಿದ್ದೀನಿ. 4 ಚಪಾತಿನ ಈ ಥರ ನೂಡಲ್ಸ್ ರೀತಿ ಕಟ್ ಮಾಡಿಕೊಂಡು ಅದನ್ನು ಈ ತರಕಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೂಡಲ್ಸ್ ಥರ ಇರೋದ್ರಿಂದ ಸ್ಪೂನಲ್ಲಿ ಆಗಲ್ಲ ನೋಡಿ, ನಾನು ಕಷ್ಟಪಡ್ತಾ ಇದ್ದೀನಿ. ಆಮೇಲೆ ಅದು ಸ್ಪೂನಲ್ಲಿ ಆಗಲಿಲ್ಲ, ಹಾಗಾಗಿ 2 ಫೋರ್ಕ್ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಮತ್ತು ಚಪಾತಿ ಎರಡೂ, ಆ ಮಸಾಲೆ ಮತ್ತು ಬೆಂದಿರೋ ತರಕಾರಿ, ಚಪಾತಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೊಂದು ಏನಂದರೆ ಟಿಪ್ಪು, ಆ ಚಿಂಗ್ಸ್ ಮಸಾಲನಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಆಯಿತಾ. ಸೊ ಅದಕ್ಕೆ ನೀವು ನೋಡಿಕೊಂಡು ಹಾಕಿ ಸಾಲ್ಟು. ಜಾಸ್ತಿ ಸಾಲ್ಟ್ ಹಾಕಿಬಿಟ್ರೆ ಮತ್ತು ಅದು ಉಪ್ಪು ಜಾಸ್ತಿ ಆಗ್ಬೋದು. ನೀವು ನೋಡಿಕೊಂಡು ನಿಮ್ಮದು ತರಕಾರಿ ಎಷ್ಟು ಹಾಕಿದ್ದೀರಾ ಮತ್ತು ಎಷ್ಟು ಚಪಾತಿ ಅದು ನೋಡಿಕೊಂಡು ಬೇಕಂದರೆ ಮಾತ್ರ ನೀವು ಸಾಲ್ಟ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ. ಓಕೆ, ನಾವು ಇವಾಗ ನಮ್ಮದು ಚಿಂಗ್ಸ್ ಮಸಾಲೆ ಹಾಕಿರೋವಂಥ ಚಪಾತಿ ನೂಡಲ್ಸು, ಇದೇ ಥರ ಹಕ್ಕಾ ನೂಡಲ್ಸ್ ಮಾಡೋದು. ಚಪಾತಿಗೆ ಬದಲು ಬೇಯಿಸ್ಕೊಂಡಿರೋವಂಥ ಹಾಕಾ ನೂಡಲ್ಸ್ ಹಾಕಿದ್ರೆ ಹಾಕಾ ನೂಡಲ್ಸ್ ರೆಡಿ ಆಗುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಅಷ್ಟೊಂದು ಎಣ್ಣೆ ಅನ್ನಿಸ್ತಾ ಇತ್ತಲ್ವ, ಇವಾಗೇನು ಅಷ್ಟು ಅನಿಸೋದಿಲ್ಲ ಅದು, ಯಾಕಂದರೆ ತರಕಾರಿ ಜಾಸ್ತಿ ಇತ್ತಲ್ವ. ಮತ್ತು ಚಪಾತಿನೂ ಡ್ರೈ ಆಗಿರುತ್ತೆ. ನಾನು ಚಪಾತಿ ಮಾಡುವಾಗ ಅದಕ್ಕೆ ಎಣ್ಣೆ ಹಾಕಿರಲಿಲ್ಲ. ಸೊ ಇದಾಗಿತ್ತು ಚಿಂಗ್ಸ್ ಅವರ ಚಪಾತಿ ನೂಡಲ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್.
ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸ್ತಾ ಇರಿ. ಸೊ ಇನ್ನು ಈ ಚಪಾತಿ ನೂಡಲ್ಸ್ ಜೊತೆ ಏನು ಹಾಕ್ಬೋದು ಅನ್ನೋದಕ್ಕೆ ಐಡಿಯಾ ಕೊಡೋದಕ್ಕೆ ಇಲ್ಲಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಕ್ಯಾರೆಟ್ ಇರುತ್ತಲ್ಲ, ಕ್ಯಾರೆಟ್ನ ಡಿಫ್ರೆಂಟ್ ಶೇಪ್ಸಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ವಿಷುವಲಿ ಅಪೀಲಿಂಗ್ ಆಗಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನಕ್ಕಂತ. ಸೊ ಅದಕ್ಕೆ ಅದನ್ನು ಸ್ಟಾರ್ ಮತ್ತು ಒಂದು ಬನ್ನಿ ಫೇಸ್ ಶೇಪಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮಿಕ್ಸ್ಚರು, ಕೆಚಪ್ಪು ಹಾಕಿ ಚಪಾತಿ ನೂಡಲ್ಸ್ ಈ ಥರ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ. ಯಾರ್ಯಾರು ಚಪಾತಿ ಬೇಡ ಅಂತಾರೋ ಮಕ್ಕಳು, ಅವರಿಗೆ ಇದನ್ನು ನೀವು ಟ್ರೈ ಮಾಡಿ ಈ ಥರ ಮಾಡಿ ಕೊಡಿ. ನೋಡಿ, ಟ್ರೈ ಮಾಡಿ, ಮೇ ಬಿ ಮಕ್ಕಳಿಗೆ ಇಷ್ಟ ಆಗ್ಬೋದು. ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕಿದ್ರೆ, ಚೀಸನ್ನು ಹೆಸರು ಕೇಳಿದ್ರೇ ಲಂಚ್ ಬಾಕ್ಸ್ ಖಾಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎವ್ರಿ ಒನ್.